ಮಿಥ್ಯವಾದ ವಿಕೃತ ಮರವನ್ನು ಕತ್ತರಿಸಿಕೊಂಡು, ಅಂದರೆ ವಿಕೃತ ಮರ ಅಂತ ಹೇಳಿದರೆ ಆಸೆ ಆಕಾಂಕ್ಷೆಗಳನ್ನು, ನಮ್ಮ ಕಾಮನೆಗಳನ್ನು, ಇವುಗಳನ್ನು ಕತ್ತರಿಸಿಕೊಂಡು ಆಧ್ಯಾತ್ಮಿಕ ಗಗನವನ್ನು ತಲುಪ್ತಲೇ ಆತನು ಮುಕ್ತನಾಗುತ್ತಾನೆ. ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ಒಂದು ಸಾರಿ ಅಲ್ಲಿಗೆ ತಲುಪಿದ ನಂತರ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಐಹಿಕ ಜಗತ್ತಿನ ಪ್ರಭು ಅಂತ ಭಾವಿಸ್ತಾನೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮ ಪ್ರಭುವಿನ ಸಂಗಾತಿಯಾಗುತ್ತಾನೆ. ಆಗ ಅವನು ನಿತ್ಯ ಜ್ಞಾನಾನಂದ ಬದುಕನ್ನ ಸವಿಯುತ್ತಾನೆ. ಇದು ತುಂಬ ಮುಖ್ಯ ಆಗಿರೋದು. ಅಂದರೆ ವಾಸ್ತವವಾಗಿ ಮೂಲೆ ಮೂಲೆಯೂ ಕೂಡ ಈ ಪ್ರಭುವಿನ ಸೊತ್ತು. ಆದರೆ ಆಧ್ಯಾತ್ಮಿಕ ಜಗತ್ತು ಪರಮಂ 6 ಸಿರಿಗಳಿಂದ ತುಂಬಿದ್ದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅಥವಾ ನಕ್ಷತ್ರಗಳ ಬೆಳಕು ಅಗತ್ಯವಿಲ್ಲ ಅನ್ನೋದನ್ನ ಉಪನಿಷತ್ತಲ್ಲಿ ಕಠ ಉಪನಿಷತ್ ಅನ್ನೋದು ಒಂದು ಇದೆ, ಅದರಲ್ಲಿ ದೃಢಪಡಿಸುತ್ತದೆ. ಅಂದರೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಅಂತ ಒಂದು ಕಠ ಉಪನಿಷತ್ತಿನಲ್ಲಿ ಉಲ್ಲೇಖಿಸಲಾಗಿದೆ. ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಪರಮ ಪ್ರಭುವಿನ ಅಂತರಂಗ ಶಕ್ತಿಯು ಬೆಳಗುತ್ತದೆ. ಶರಣಾಗತಿಯಿಂದ ಮಾತ್ರ ಆ ಪರಮಧಾಮವನ್ನು ಪಡೆಯಲು ಸಾಧ್ಯ, ಬೇರಾವ ರೀತಿಯಿಂದಲೂ ಕೂಡ ಸಾಧ್ಯವಿಲ್ಲ. ನಾವು ಶರಣಾಗತರಾದರೆ ಮಾತ್ರ ಆ ಪರಮಧಾಮವನ್ನು ಪಡೆಯೋದಕ್ಕೆ ಸಾಧ್ಯ ಅನ್ನೋದನ್ನ ಈ 6ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾಂಕೇತಿಕವಾಗಿ ಹೇಳುವ ಮೂಲಕ ಎಲ್ಲ ಮನುಷ್ಯ ಜೀವಿಗಳಿಗೆ ಇದನ್ನ ಹೇಳ್ತಾ ಇದ್ದಾರೆ.